ಪಾಂಡವಪುರ ತಾಲೂಕಿನ ಚಿನ್ನಕುರಳಿ ಪೊಲೀಸ್ ಠಾಣೆ ವಿಚಾರವಾಗಿ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಅವರು ಪೂರ್ವಾಪರ ತಿಳಿಯದೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ವಿರುದ್ಧ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮೈಸೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಹರಿಹಾಯ್ದರು. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಜೊತೆಯಲ್ಲಿ ಇದ್ದವರು ಜಿಲ್ಲಾ ಮಂತ್ರಿಯಾಗಿದ್ದಾರೆ ಎಂದು ಅಸೂಯೆಯಿಂದ ಮಾತನಾಡುವುದನ್ನು ಮಾಜಿ ಶಾಸಕರು ಕೈ ಬಿಡಬೇಕು. ಪೊಲೀಸ್ ಠಾಣೆಯ ವಿಚಾರವನ್ನು ತಮ್ಮ ಜನಪ್ರಿಯತೆಗೆ ತುಳುಕು ಹಾಕಬಾರದು ಎಂದರು. ಮಂಡ್ಯ ಜಿಲ್ಲೆಗೆ ಸಚಿವ ಚಲುವರಾಯಸ್ವಾಮಿ ಅವರು ಕೃಷಿ ವಿಶ್ವವಿದ್ಯಾನಿಲಯ ತರುವ ಮೂಲಕ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಇದನ್ನು ಸಹಿಸದೆ ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿಯೂ 2023ರ ಫಲಿತಾಂಶದಂತೆಯೇ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರರು ಫಲಿತಾಂಶ ಕೊಡಲಿದ್ದಾರೆ. ಇವರ ಕಲ್ಲು ಕ್ವಾರಿಗಳು ನಡೆಯುತ್ತಿದ್ದಾಗ ಪೊಲೀಸ್ ಠಾಣೆಯ ಅವಶ್ಯಕತೆ ಇರಲಿಲ್ಲ. ಆದರೆ ಈಗ ಬೇರೆಯವರ ಕಲ್ಲು ಕ್ವಾರಿ ತಡೆಯಲು ಪೊಲೀಸ್ ಠಾಣೆ ಬೇಕು ಎಂದು ಹುನ್ನಾರ ನಡೆಸುತ್ತಿದ್ದಾರೆ. ತಪ್ಪು ಮಾಹಿತಿ ನೀಡಿ ಜನರನ್ನು ದಿಕ್ಕು ತಪ್ಪಿಸಿ ಚಿನ್ನಕುರಳಿ ಬಂದ್ ನಡೆಸಿದ್ದಾರೆ ಎಂದರು. ಕಿಸಾನ್ ಕಾಂಗ್ರೆಸ್ ಮೇಲುಕೋಟೆ ಘಟಕದ ಅಧ್ಯಕ್ಷ ಸಿಆರ್ ರಮೇಶ್ ಮಾತನಾಡಿ, ಸೋತ ಹತಾಶೆಯಲ್ಲಿ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಅವರು ಟೀಕೆ ಮಾಡುವುದನ್ನು ಬಿಡಬೇಕು. ನನ್ನ ತಾಲೂಕಿನ ಜನ ಪಕ್ಕದ ಶ್ರೀರಂಗಪಟ್ಟಣಕ್ಕೆ ಅಲೆಯುವುದನ್ನು ನೋಡುತ್ತಿಲ್ಲವೇನು ಎಂದ ಅವರು, ನಿಮ್ಮನ್ನು ಸಂಸದರನ್ನಾಗಿ ಮಾಡಿದ್ದು ಇದೇ ನಮ್ಮ ಚೆಲುವಣ್ಣ, ಚಲುವರಾಯಸ್ವಾಮಿ ಪರಮೋಚ್ಚ ನಾಯಕರು ಎಂದು ವ್ಯಂಗ್ಯವಾಡುವ ಪುಟ್ಟರಾಜು ಅವರೇ, ಹೌದು, ಚಲುವರಾಯಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ಅವರೇ ನಮ್ಮ ಪರಮೋಚ್ಚ ನಾಯಕರು ಎಂದು ಹೇಳಿದರು. ಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎನ್. ಕೃಷ್ಣೇಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಲಿಂಗೇಗೌಡ, ಉಪಾಧ್ಯಕ್ಷ ಸಿಡಿ ವಿಜಯಕುಮಾರ್, SC/ST ವಿಭಾಗದ ಅಧ್ಯಕ್ಷ ಕಣಿವೆ ರಾಮು, PLD ಬ್ಯಾಂಕ್ ನಿರ್ದೇಶಕ ಚಂದ್ರಶೇಖರ್, ಪುರಸಭೆ ಸದಸ್ಯ ಕೆ. ಉಮಾಶಂಕರ್ ಇತರರಿದ್ದರು. ಚರ್ಚೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮೊನ್ನೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ನಮ್ಮ ನೆಚ್ಚಿನ ನಾಯಕರು, ಜಿಲ್ಲೆಯ ಅಭಿವೃದ್ಧಿ ಅಧಿಕಾರಿಗಳು, ಮಾನ್ಯ ಉಸ್ತುವಾರಿ ಸಚಿವರು ಆದ ಚಲುವರಾಯಸ್ವಾಮಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮತ್ತು ಉದಾಸೀನವಾದ ಮಾತುಗಳನ್ನು ತಮ್ಮ ಮೂಲಕ ಜನತೆಗೆ ತಲುಪುವಂಗೆ ಮಾತಾಡಿದ್ದಾರೆ. ಇದನ್ನು ನಮ್ಮೆಲ್ಲ ಜಿಲ್ಲೆಯ ಕಾಂಗ್ರೆಸ್ ಬಂಧುಗಳು ಮತ್ತು ನಮ್ಮ ಪಾಂಡವಪುರ ತಾಲೂಕಿನ ಎಲ್ಲ ಮುಖಂಡರು ಕೂಡ ಉಗ್ರವಾಗಿ ಖಂಡಿಸಿದರು. ಪೂರ್ವಾಪರ ಗೊತ್ತಿಲ್ಲದೆ ಜಿಲ್ಲಾ ಮಂತ್ರಿಗಳು ಆಗ್ಬಿಟ್ರಲ್ಲಪ್ಪ ನಮ್ಮ ಜೊತೆಲಿದ್ದವರು ಅನ್ನೋ ಅಸೂಯೆಯಿಂದ ಆರೋಪ ಮಾಡ್ತಕ್ಕಂಥದ್ದನ್ನು ದಯಮಾಡಿ ಮಾನ್ಯ ಮಾಜಿ ಶಾಸಕರು ಕೈ ಬಿಡಬೇಕು ಅಂತಕ್ಕಂಥದ್ದನ್ನು ನಾವು ವಿನಂತಿ ಮಾಡ್ತೀವಿ. ಚಿನ್ನಕುರಳಿ ಗ್ರಾಮದ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ನಮ್ಮ ಸಚಿವರು ಕೊಟ್ಟಿರ್ತಕ್ಕಂಥ ಪತ್ರವನ್ನು ಮಾಧ್ಯಮ ಸ್ನೇಹಿತರುಗಳೇ ತೋರಿಸ್ತಾ, ಈ ರೀತಿ ಇದು ಯಾತ್ನಳ್ಳಿಗೆ ಆಗಿರ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು, ಮತ್ತು ನಾವು ಇಲ್ಲ ಆಗಬೇಕು ಅಂತಂದಿದ್ವಿ, ಇಲ್ಲೆಲ್ಲ ಪುಂಡು ಪೋಲಿಗಳು ಓಡಾಡ್ತಿದ್ರು ಅಂತ ಭಾಳ ಆರೋಪಗಳನ್ನು ಮಾಡಿದ್ದಾರೆ. ಚಿನ್ನಕುರಳಿಗೆ ನಾವು ಪೊಲೀಸ್ ಸ್ಟೇಷನ್ ಆಗಬಾರ್ದು ಅಂತ ಎಲ್ಲಿ ಹೇಳಿಲ್ವಲ್ಲ. ನಮ್ಮ ಸಚಿವರು ಚಿನ್ನಕುರಳಿಗೆ ಆಗಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ನ ಕ್ಯಾತ್ನಳ್ಳಿಗೆ ಬದಲಾಯಿಸಬೇಕು ಅಂತ ಹೇಳಿ ಲೆಟರ್ ಕೊಟ್ಟಿಲ್ವಲ್ಲ. ಈ ಬಗ್ಗೆ ದಯಮಾಡಿ ಅವರು ಮಾಜಿ ಸಚಿವರಾಗಿ ಮಾಜಿ ಸಂಸದರಾಗಿದ್ದರು, ಚಿನ್ನಕುರಳಿ ಪೊಲೀಸ್ ಸ್ಟೇಷನ್ ವಿಚಾರವನ್ನು ತಮ್ಮ ಕುಗ್ಗುತ್ತಾ ಇರೋ ಜನಪ್ರಿಯತೆಗೆ ತಳುಕಾಕಬಾರದು ಅಂತ ವಿನಂತಿ ಮಾಡ್ತಾರೆ. ಇವರೇ ಆಗಿದ್ರು ಸಚಿವರು 2018ರಲ್ಲಿ ಇವ್ರದೇ ಇತ್ತು ಸರ್ಕಾರ, ಇವ್ರು ಯಾಕೆ ಮಾಡಿಸ್ತಿಲ್ಲ? ನಾವೇನಾದ್ರು ಕೇಳ್ತಿದ್ವ ಮಾಡಿಸಿದ್ರೆ ಆ ಕೊಡ್ಬೋದಾಯ್ತಲ್ಲ ಇವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದು. ಈಗಲೂ ಒಂದು ಔಟ್ ಪೋಸ್ಟ್ ಇದೆ, ಮತ್ತು ಇನ್ನೂ ಒಂದು ಪೊಲೀಸ್ ಸ್ಟೇಷನ್ ತರಲಿದ್ರು. ಅವರೇ ಹೇಳಿರೋ ಪ್ರಕಾರ ನಾನೇ ಪೊಲೀಸ್ ಸ್ಟೇಷನ್ ಬೇಡ ಅಂದಿದ್ದೆ ಅಂತ ಹೇಳ್ತಾರೆ ಒಂದು ಕಡೆ. ಈಗ ಇಲ್ಲ ನಮ್ಗೆ ಆಗಬೇಕಾಗಿತ್ತು. ಈ ಎಲ್ಲ ರೀತಿಯ ಗೊಂದಲಕರವಾದ ಹೇಳಿಕೆಗಳನ್ನು ದಯಮಾಡಿ ಮಾನ್ಯ ಮಾಜಿ ಶಾಸಕರು ಕೊಡಬಾರ್ದು ಅಂತಕ್ಕಂಥದ್ದೇ. ಹೌದು, ಚಲುವರಾಯಸ್ವಾಮಿ ಅವರು ನಮ್ಮ ಜಿಲ್ಲೆಗೆ ಅವರು ಹಿಂದಿನ ಬಾರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಮೆಡಿಕಲ್ ಕಾಲೇಜ್ ತಂದರು, ಅದು ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಹಲವಾರು ವರ್ಷಗಳಿಂದ ಕೃಷಿ ಪ್ರಧಾನವಾದ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಮುನ್ನುಡಿ ಇಡ್ತಾರೆ. ಮೈಸೂರು ಸಕ್ಕರೆ ಕಂಪನಿನ ಇವರು ನಡೆಸೋಕ್ಕಾಗಿಲ್ಲ,
ನಮ್ಮ ಸರ್ಕಾರ ಬಂದಮೇಲೆ ನಮ್ಮ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲ ಶಾಸಕರು ಸುಮಾರು 3.5 ಕೋಟಿ ನೆರವನ್ನು ಕೊಟ್ಟು ಇವತ್ತು ಚಾಲನೆ ಮಾಡಿದ್ದಾರೆ ರೈತ ಪರವಾಗಿ. ಇವ್ರು ಯಾರು ಬೇಡ ಅಂದ್ರು, ಇವರೇನು ಆಗಿರಲಿಲ್ವ? ಇವ್ರು ಆಗಿದ್ದಾಗ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಅಭಿವೃದ್ಧಿ ಪರವಾದ ಚಿಂತನೆ ಮಾಡಿದ್ಬಿಟ್ಟು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದ್ಬಿಟ್ಟು ಇವತ್ತು ಮಾಡ್ತಾ ಇರ್ತಕ್ಕಂಥವ್ರ ಅಭಿವೃದ್ಧಿಯ ಸಹಿಸ್ಬೇಕಾಗಲೇ ಮಾತಾಡ್ತಾ ಇರ್ತಕ್ಕಂಥದ್ದಲ್ಲ. ಈ ಅಸೂಯ ಪರವಾದ ನಿಲುವನ್ನ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ 2023ರಲ್ಲಿ ಏನಾಯ್ತು ಅದೇ ಫಲಿತಾಂಶವನ್ನ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರರು ಕೊಡಬೇಕಾಗ್ತದೆ. ಇದನ್ನು ತಪ್ಪಿಸ್ಕೊಳ್ಳೋಕೆ ಆಗುದಿಲ್ಲ ಅವರು. ಇನ್ನು ಅಭಿವೃದ್ಧಿ ಕಾರ್ಯಕ್ರಮ ರಸ್ತೆ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ. ಇವ್ರೇನು ಮಾಡ್ತಿದ್ರು? ಇವರು ಸಚಿವರಾಗಿದ್ದಾಗ ಏನು ಮಾಡ್ತಿದ್ರು? ರಸ್ತೆನ ನಾವ್ಯಾರು ಮಾಡಬಾರ್ದು. ಇವರ ವೈಫಲ್ಯ, ಇವರ ಸಚಿವಗಿರಿಯ ವೈಫಲ್ಯ ಇವತ್ತು ಎದ್ದು ಕಾಣ್ತಾ ಇದೆ. ಆದ್ದರಿಂದ ನಮ್ಮ ಆಗ್ರಹ ಇಷ್ಟೇ, ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಚಿನುಕುರುಳಿ ವ್ಯಾಪ್ತಿನಲ್ಲಿ ಇವರ ಕ್ವಾರಿಗಳು ನಡೀತಿದ್ದಂಥ ಸಂದರ್ಭದಲ್ಲಿ ಇವರಿಗೆ ಪೊಲೀಸ್ ಸ್ಟೇಷನ್ ಬೇಕಾಗಿರಲಿಲ್ಲ. ಇವ್ರ ಕ್ವಾರಿಗಳೆಲ್ಲ ನಿಂತ್ಕೊಂಡು ಬೇರೆ ಕಡೆ ಶಿಫ್ಟ್ ಆದಲ್ಲ, ಬೇರೆಯವರ ತಡೆಗೋಸ್ಕರ ಇವ್ರು ಪೊಲೀಸ್ ಸ್ಟೇಷನ್ ಬೇಕಾಗಿದೆ ಅಷ್ಟೇ. ಸಂಸದರಾಗಿದ್ರು, ಇವ್ರದೇ ಸರ್ಕಾರ ಇತ್ತು, ಒಂದಲ್ಲ 2 ಬಾರಿ ಸರ್ಕಾರ ಇತ್ತು, ಒಂದಲ್ಲ 2 ಇವರು ಸರ್ಕಾರದಲ್ಲಿ ಮಂತ್ರಿಯಾಗಿದ್ರು, ಶಾಸಕರಾಗಿದ್ರು. ಅವಾಗ ಯಾವಾಗಲೂ ಚಿಕ್ಕುಳ್ಳಿ ಪೊಲೀಸ್ ಸ್ಟೇಷನ್ ಬಗ್ಗೆ ಎತ್ತದೇ ಇದ್ದರು. ಇವತ್ತು ಹೇಳ್ತಾವ್ರೆ ಅಂತಂದ್ರೆ ಇವ್ರಿಗೆ ಈಗ ಅನಿವಾರ್ಯ ಆಗಿರೋದು ಏನಕ್ಕೆ ಅಂದರೆ, ಇವರ ಒಂದು ಕಾನೂನುಬಾಹಿರ ಚಟುವಟಿಕೆಗಳು ಏನಿದ್ದು ಅವೆಲ್ಲವಲ್ಲೂ ಅವ್ಯಾಹತವಾಗಿ ನಡೆಸ್ಕೊಳ್ಳಿಕ್ಕೆ ಇವರು ಪೊಲೀಸ್ ಸ್ಟೇಷನ್ ಬೇಕಾಗಿರಲಿಲ್ಲ. ಈಗ ಇವರಿಗೆ ಅನಿವಾರ್ಯ ಕಾಡ್ತಾ ಇದೆ. ಆದ್ದರಿಂದ ಈ ಪೊಲೀಸ್ ಠಾಣೆಗೂ ನಮ್ಮ ಸಚಿವರಿಗೂ ಯಾವುದೇ ರೀತಿಯಾದ ಸಂಬಂಧವಿಲ್ಲ. ಅಭಿವೃದ್ಧಿ ಪರವಾದ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ನಮ್ಮ ಸಚಿವರು ಅಲ್ಲಿಗೆ ಸ್ಟೇಷನ್ ಕೊಡಿ ಅಂತ ಹೇಳಿದರೆ ಹೊರತು ಚಿನ್ಕುಳಿ ಕಿತ್ತುಬಿಟ್ಟು ಇಲ್ಲಿ ಕೊಡಿ ಅಂತ ಎಲ್ಲೂ ಹೇಳಿಲ್ಲ. ಈಗಲೂ ಕೂಡ ಮನವಿ ಮಾಡಲಿ ಸರ್ಕಾರಕ್ಕೆ, ಚಿನ್ಕುಳಿ ಮಾಡಬಾರ್ದು ಅಂತ ಎಲ್ಲರೂ ಹೇಳಿದ್ದಾರೆ. ಖಂಡಿತ ಇಲ್ವಲ್ಲ, ಮನವಿ ಮಾಡಲಿ. ಸರ್ಕಾರ ಮುಂದೆ ಈ ರೀತಿ ಮಾಧ್ಯಮ ಸ್ನೇಹಿತರ ಮುಂದೆ ಹಂಚ್ಕೊಳ್ಳೋ ಬದಲು ಸರ್ಕಾರ ಮುಂದೆ ಮನವಿ ಮಾಡಲಿ. ಅಲ್ಲೂ ಒಂದು ಸ್ಟೇಷನ್ ಹಾಕ್ಸ್ಕೊಳ್ಳಿ, ಇನ್ನೂ ಒಂದು ಹಾಕ್ಸ್ಕೊಳ್ಳಿ. 2017ರಲ್ಲಿ ಮೇಲ್ಕೋಟೆ ಸ್ಟೇಷನ್ 18 ಮಾಡಿದ್ರು. ಯಾಕೆ ಮಾಡೋಕ್ಕಾಗಲಿಲ್ಲ? ಚಿನ್ಕುಳಿಲ್ಲ ಸಚಿವರಾಗಿದ್ದವರು ಅದು ಬೇಕಾಗಿರಲಿ. ಅವತ್ತು ಕಲ್ಲು ಗಣಿಗಾರಿಕೆಗಳೆಲ್ಲ ಅವ್ಯಾತವಾಗಿ ನಡೀತಿಲ್ಲ, ಕಾನೂನು ಬಾಹಿರವಾದ್ರು. ಅದೂ ಕೂಡ ಆ ರಾಜ್ಯದಲ್ಲೂ ಕೂಡ ಲೆಕ್ಕ ಆಗ್ತಾ ಇದ್ದಾರೆ. ಅದನ್ನೂ ಕೂಡ ನಾವು ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶ ಅತಿ ಶೀಘ್ರದಲ್ಲಿದೆ. ಅದನ್ನೂ ಕೂಡ ರಿಕವರಿ ಮಾಡಲಿಕ್ಕೆ ನಮ್ಮ ಸರ್ಕಾರವನ್ನೇ ನಾವು ಒತ್ತಾಯ ಮಾಡುವಂಥ ಕಾಲವೂ ಕೂಡ ಹತ್ತಿರದಲ್ಲಿದೆ. ಆದ್ದರಿಂದ ಮಾನ್ಯ ಮಾಜಿ ಶಾಸಕರೇ, ಈ ರೀತಿಯ ದುರುದ್ದೇಶಪೂರ್ವಕವಾದ ಹೇಳಿಕೆಗಳನ್ನು ಕೊಡೋದನ್ನು ಬಿಟ್ಟು ಅಭಿವೃದ್ಧಿನ ಅಭಿನಂದಿಸ್ರಿ. ಇದೇ ನಿಮ್ಮ ಶಾಸಕರು ಮಾನ್ಯ ಎಚ್ ಡಿ ರೇವಣ್ಣವರು ಮಂಡ್ಯದಲ್ಲಿ ಅವಶ್ಯಕತೆ ಇಲ್ಲ ಅನ್ನೋ ಥರ ಮಾಡಿದ್ರೆ ಅವತ್ತು ಏನಿತ್ತು ಪ್ರತಿಕ್ರಿಯೆ ನಿಮ್ಮದು? ಜಿಲ್ಲಾ ಶಾಸಕರಾಗಿ, ಮಾಜಿ ಶಾಸಕರಾಗಿ ನೀವು ಅದನ್ನು ಕಳಿಸು ಕಲ್ವಲ್ರಿ ನಿಮ್ಮ ಪಕ್ಷ ವೇದಿಕೆಯಲ್ಲಿ. ಸ್ವಾಮಿ, ಮಂಡ್ಯದ ಜನ ನಮಗೆ ಪಾರ್ಲಿಮೆಂಟ್ ಮೆಂಬರ್ ಮಾಡೋರೆ, ದಯಮಾಡಿ ಆ ರೀತಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ನುಡಿಬೇಡಿ. ನೀವು ನಾಳೆ ದಿನ ಅವ್ರ ಎದುರುಗಡೆ ತಲೆ ಎತ್ತಕ್ಕಾಗಲ್ಲ ಅಂತ ಯಾಕೆ ಹೇಳಿಲ್ಲ ನೀವು? ಎಲ್ಲಿದೆ ನಿಮ್ಗೆ ಅಭಿವೃದ್ಧಿ? ಈ ಮೂಲಕ ಅವರು ಆಗ್ರಹಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಈ ರೀತಿಯ ತಪ್ಪು ಸುಳ್ಳು ಕಪೋಲ ಕಲ್ಪಿತ ಮಾಹಿತಿಯನ್ನು ಜನತೆಗೆ ಕೊಡೋದನ್ನು ಬಿಟ್ಟು ಅಭಿವೃದ್ಧಿ ಪರವಾದ ಹೋರಾಟ ಇದ್ರೆ ಮಾಡಲಿ. ಖಂಡಿತವಾಗಿ ಅವ್ರ ಮನವಿನ ನಾವು ಪುರಸ್ಕರಿಸ್ತೀವಿ. ಈ ದ್ವೇಷದ ರಾಜಕೀಯನ ಈ ಮೂಲಕ ನಿಲ್ಲಿಸಬೇಕು ಅಂತ ತಮ್ಮ ಮೂಲಕ ಅವರಿಗೆ ಆಗ್ರಹಿಸ್ತೀವಿ. ತೋರಿಸಿ, ಒಂದೇ ಉದಾಹರಣೆ ತೋರಿಸಿ. ನಮ್ಮ ಪಕ್ಷ ಎಂದು ಯಾರು ಇರ್ತಾರೋ ದ್ವೇಷದ ರಾಜಕಾರಣ ಅದು ಮಾಡ್ತಾ ಇರೋದು ಇವರು, ಅದು ಮಾಡಿ ತೋರ್ತಾ ಇರೋರು ಇವರು. ಸಾಕಷ್ಟು ದಾಖಲೆಗಳಿದ್ದಾವೆ. 2 ನಿಮಿಷದಲ್ಲಿ ಕೊಡಿಸ್ಬಿಡ್ತೀನಿ ಅಂತಂದ್ರು ಮಾನ್ಯ ಸಂಸದರು ಮೇಕೆದಾಟು ಯೋಜನೆಗೆ. ಏನು ಕೊಟ್ಟರು ಅನುಮೋದನೆಯ? ಯಾಕೆ ಹೇಳ್ತಾ ಇಲ್ಲ ಅದ್ರ ಬಗ್ಗೆ? ಅಲ್ಲೂ ಹೇಳ್ಬೇಕಲ್ಲ ಅವ್ರು ಮಾಜಿ ಸಚಿವರು. ಸ್ವಾಮಿ ಹಿಂಗೆ ಕೇಳ್ತಾವ್ರೆ, ಮೇಕೆದಾಟು ಅನುಮೋದನೆ ಕೊಡಿಸ್ತೀನಿ ಅಂತಂದ್ರು. ಜನ ಪ್ರಶ್ನೆ ಮಾಡ್ತಾರೆ, ಕೊಡಿಸಿ ಸ್ವಾಮಿ ಮೋದಿ ಅವ್ರ ಜೊತೆ ಮಾತಾಡಿ ಅಂತ. ನಾವು ಅಭಿವೃದ್ಧಿ ಪರವಾದ ನಮ್ಮ ಸರ್ಕಾರದಲ್ಲಿ ಬಂದಂಥ ಕೃಷಿ ವಿಶ್ವವಿದ್ಯಾಲಯ ಇದೇ ಹಾಸನದ ಶಾಸಕರು ತಡೆದಂಥ ಸಂದರ್ಭದಲ್ಲಿ ವಿರುದ್ಧರು. ಇವರು ಉತ್ತರನೇ ಇಲ್ಲ. ಅದಕ್ಕೆ ಮಂಡ್ಯ ಜಿಲ್ಲೆ ಓಟ್ಬೇಕು, ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಮಾತ್ರ ಬೇಡ. ಈ ಜನತಾದಳದ ಮಾಜಿ ಶಾಸಕರಿಗೆ ಸಂಸದರಿಗೆ ರುಜುವಾತಾಯ್ತಲ್ಲ ಸ್ವಾಮಿ.
ಹಾಗಾಗಿ ಅಭಿವೃದ್ಧಿ ಪರವಾದ ಆಲೋಚನೆ ಇರ್ತಕ್ಕಂಥ ನಮ್ಮ ಸಚಿವರು ತಮ್ಮ 30 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಎಲ್ಲೂ ಯಾರ ಮೇಲೂ ಕೂಡ ದ್ವೇಷದ ರಾಜಕಾರಣ ಮಾಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಯಾರನ್ನು ಸುಳ್ಳು ಕೇಸ್ ಹಾಕ್ಸಿ ಊರು ಬಿಡಿಸಿರ್ತಕ್ಕಂಥ ಉದಾಹರಣೆ ಇಲ್ಲ. ಅಂತ ಉದಾಹರಣೆಗಳ ಪಟ್ಟಿನೇ ಕೊಡ್ತೀವಿ ನಾವು, ಪಟ್ಟಿನೇ ಕೊಡ್ತೀವಿ. ಮುಂದಿನ ಸಂದರ್ಭದಲ್ಲಿ ತತ್ಸಂಬಂಧವಾದ ಎಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ನಮ್ಮ ಮೂಲಕ ನಾನು ಜನತೆಗೆ ಮತ್ತು ಅವರಿಗೆ ಹೇಳ್ತಾ ಇದ್ದೀನಿ. ಈಗ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ನನಗೆ ಇರೋ ಮಾಹಿತಿ ಪ್ರಕಾರ ಕನಿಷ್ಠ 15 ವರ್ಷಗಳ ಹಿಂದಿನ ಜನಸಂಖ್ಯೆಗೆ ಪೂರಕವಾಗಿರುವಂಥದ್ದು. ನಾವೀಗಾಗಲೇ ನಮ್ಮ ಸಚಿವರನ್ನ ಥ್ರೂ ದಿ SP ನೀವು ಕೊಟ್ಟಿರ್ತಕ್ಕಂಥ ಅವಧಿದು ಇದು 15 ವರ್ಷದಿಂದು, ದಯಮಾಡಿ 2025-24 ಅವಧಿಗೆ ಬೇಕಾದಂಥ ಪೊಲೀಸ್ ಸವಲತ್ತನ್ನು ಇಡೀ ಜಿಲ್ಲೆ ಒದಗಿಸ್ಬೇಕು ಅಂತ ಮನವಿ ಮಾಡಿದ್ದೀವಿ. ಮೊನ್ನೆ ನಮ್ಮ ಇವ್ರಿಗೂ ಮನವಿ ಮಾಡಿದ್ದೀವಿ, SP ಅವರಿಗೆ, ಸಚಿವರಿಗೂ ಮಾಡಿದ್ದೀವಿ. ಅದು ಕೂಡ ಪರಿಶೀಲನೆ ಅಂತಲಿದೆ. ಅದನ್ನು ಮುಂದುವರೆದಿ ನೀವು ದಿಢೀರಂತ ಪೊಲೀಸ್ ಸ್ಟೇಷನ್ ಕೊಡೋಕ್ಕಾಗದೇ ಇರ್ಬೋದು, ಕಾನೂನು ಬಾಹಿರ ಚಟುವಟಿಕೆ ಕಡಿವಾಣ ಆಗದೆ ಇರ್ಬೋದು, ಮ್ಯಾನ್ ಪವರ್ ಇಲ್ಲದೆ. ಅದಕ್ಕೇನು ಮಾಹಿತಿ ಕೊಟ್ಟಿದ್ದೀವಿ, ದಯಮಾಡಿ ಎಲ್ಲ ಆಯಕಟ್ಟಿನ ಜಾಗದಲ್ಲಿ CC ಕ್ಯಾಮೆರಾ ಅಳವಡಿಸಿದ್ದೀವಿ. ಪೊಲೀಸ್ ಫೋರ್ಸು ಕಡಿಮೆ ಇದ್ರೆ ನಡೀತದೆ. CC ಕ್ಯಾಮೆರಾ ಆಯಕಟ್ಟಿನ ಜಾಗದಲ್ಲಿ ಇಡೀ ಜಿಲ್ಲೆಯಲ್ಲಿ ನೀವು ಅಳವಡಿಸಿದ್ದೀವಿ ಎಷ್ಟು ಅರ್ಜೆಂಟಾಗಿ. ಅದೂ ಕೂಡ ಪ್ರಗತಿ. ನಾನು ಹೇಳ್ತಾ ಇರೋದು ಇಷ್ಟೇ, ಒಟ್ಟಾರೆ ರಾಜಕಾರಣವನ್ನ ರಾಜಕೀಯವಾಗಿ ಎದುರಿಸಿ ಅಮಾಯಕ ಜನರನ್ನ ತಪ್ಪು ದಾರಿಗಳಿವೆ. ಚಿನ್ಕುರುಳಿನಲ್ಲಿ ಔಟ್ ಪೋಸ್ಟ್ ಇತ್ತು. ಈಗ ಅವ್ರು ಬಯಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಅಲ್ಲೂ ವರ್ಗಾಯಿಸ್ಬಿಡೋದೇ ಅಂತಾರಲ್ಲ, ಅದಕ್ಕೆ ನಿಮ್ಮ ಮೂಲಕ ನಾನು ಹೇಳ್ತಾ ಇದ್ದೀನಿ, ಚಿನ್ಕುರುಳಿಗೆ ಅಗತ್ಯ ಇರ್ತಕ್ಕಂಥ ಪೊಲೀಸ್ ಠಾಣೆನ ಮಂಜೂರಿ ಮಾಡಲಿಕ್ಕೆ ಪ್ರಕ್ರಿಯೆನ ಪ್ರಾರಂಭ ಮಾಡಿ ಅಂತ ನಾವೇ ಮನವಿ ಮಾಡ್ತೀವಿ. ಈ ರೀತಿ ತಪ್ಪು ಅಭಿಪ್ರಾಯ ಹೋಗ್ತಾ ಇದೆ, ದಯಮಾಡಿ ಅನಿವಾರ್ಯ ಇದೆ ಅಂತ ನಾವೇ ಮನವಿ ಮಾಡ್ತೀವಿ. ಒಂದು ಲೆಟರ್ ಕರೆಸ್ಪಾಂಡ್ ಆಗಿದೆ, ಕ್ಯಾಟ್ನಲ್ಲಿ ಇರುವಂತ ತೋರಿಸಿ, ಚಿನ್ಕುಳಿ ಮಂಜೂರಾಗಿದ್ದ ತೋರಿಸಿ, ದಯಮಾಡಿ ತೋರಿಸಿ. ಚಿನ್ಕುಳಿ ಮಂಜೂರಾಗಿದ್ದಂತ ಪೊಲೀಸ್ ಠಾಣೆನ ಕ್ಯಾಟ್ನಲ್ಲಿಗೆ ಚಲುವರಾಯಸ್ವಾಮಿ ಅವರ ಸ್ಪಷ್ಟನೆಯನ್ನು ಕೊಡಿಸ್ತೀನಿ. ಒಂದು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿದ ಅನುಷ್ಠಾನ ಅನುಮೋದನೆ ಅಂತ 2 ಪದ ಇರ್ತದೆ. ಅನುಷ್ಠಾನ ಅನುಮೋದನೆ ಅಂತ, ಅಪ್ರೂವ್ನೇ ಬೇರೆ, ಇಂಪ್ಲಿಮೆಂಟೇ ಬೇರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅನುಮೋದನೆ ಮಾಡ್ತಕ್ಕಂಥ ಪರಮಾಧಿಕಾರ ಸರ್ಕಾರಕ್ಕಿದೆ, ಸಂಬಂಧಪಟ್ಟಂತ ಸಚಿವರಿಗಿದೆ. ಅನುಷ್ಠಾನ ಮಾಡೋದಲ್ಲ. ಬೀಯಿಂಗ್ ಎ DG, ಬೀಯಿಂಗ್ ಎ SP, ಬೀಯಿಂಗ್ AG, ದೇರ್ ಆರ್ ಇಂಪ್ಲಿಮೆಂಟೇಷನ್ ಆಫೀಸರ್ಸ್, ದೇರ್ ಆರ್ ಅಪ್ರೂವಲ್ ಆಫೀಸರ್ಸ್. ಅನುಷ್ಠಾನ ಮಾಡಬೇಕಾದ್ರೆ ಅಷ್ಟೇ. ನೀವು ನಿಜವಾಗ್ಲೂ ಮಾಡಬೇಕು ಅನ್ನೋಂಗಿದ್ರೆ ನಮ್ಮ ಹೋಮ್ ಮಿನಿಸ್ಟರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಚಿವರು ಸಮೇತ ಒಂದು ಬೇಕಾಗಿರೋ ರಾಜಕೀಯ ಮಾಡಲಿಕ್ಕೋಸ್ಕರ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಪಡೆ ಅದು. ಜನತಾದಳದ ಪಡೆ ಅಭಿವೃದ್ಧಿ ಪರವಾಗಿರುವಂಥದ್ದಲ್ಲ. ರಾಜಕಾರಣ, ಚುನಾವಣೆ, ಜನಗಳು ಬಡದಾಡಿಸ್ಬೇಕು. ನಾನು ಅಭಿವೃದ್ಧಿ ಮಾಡಿದ್ದೀನಿ, ನಾನು ಓಟ್ ಹಾಕಿ ಅಂತ ಕೇಳಲ್ಲ ಅವರು. ನೀನು ಅವನ ಜೊತೆಲೆ ಮಾತಾಡ್ತಿದ್ದ, ಅವನ ಜೊತೆಲೆ ಇರ್ತಿದ್ದೆ ನೀನು. ಹಬ್ಬರು ಎತ್ತು ಕಟ್ಟಿ ಮಾಡ್ತಾ ಇರ್ತಕ್ಕಂಥ ರಾಜಕಾರಣ ಕೊಟ್ರಿ. ನಿಮ್ಮ ಡೆವಲಪ್ಮೆಂಟ್ ಪ್ರೋಗ್ರಾಮ 2018ರಲ್ಲಿ ಸಕ್ಕರೆ ಕಾರ್ಖಾನೆ ಮುಚ್ಚುತ್ತಾ, ಜಿಲ್ಲಾ ಪಂಚಾಯತಿ ಮುಚ್ಚುತ್ತಾ, ಹಾಲು ನೀರು ಬೆರೆಸುತ್ತಾ? ಇವೇಕಂದ್ರೆ ನಿಮ್ಮ ಸಾಧನೆ. 2016 ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದು ಅಧಿಕಾರ ಬಂದಾಗ ಸುಮಾರು 3 ವರ್ಷಗಳ ಕಾಲ ಯಾವುದೇ ಸಾಮಾನ್ಯ ಸಭೆ ಮಾಡ್ತಾನೆ ಇಡೀ ಜಿಲ್ಲೆ ಅಭಿವೃದ್ಧಿನ ಅಳವಡಿಸುತ್ತೀರಿ. ನಿಮ್ಮ ಸಾಧನೆ. ಕೃಷಿ ವಿಶ್ವವಿದ್ಯಾಲಯ ಬೇಡ ಅಂತದ್ದು ನಿಮ್ಮ ಪಕ್ಷದ ಇನ್ನೊಬ್ರು ನಾಯಕರು, ಅದೇ ನಿಮ್ಮ ಸಾಧನೆ. ಒಬ್ಬರು ಟಿಪ್ಪಿಟಿ ಕಂಡಿಲ್ಲ ಅವತ್ತು. ಮಂಡ್ಯ ಜಿಲ್ಲೆ ಋಣ ತಿಂದಿದ್ದೀವಿ, ಸೋತ್ ಸುಣ್ಣಾಗಿದ್ದಂತ ನಮಗೆ ಅವಕಾಶ ಕೊಟ್ಟವ್ರೆ ಪಾರ್ಲಿಮೆಂಟ್ಲಿ ಕಳೆದ ಬಾರಿ. ಅದೆಲ್ಲೂ ಹೇಳಲೇ ಇಲ್ಲ. ಯಾವ ಶಾಸಕರು ಮಾಜಿಯವರು ಬಾಯಿ ಬಿಡಲೇ ಇಲ್ಲ. ನಾನು ಈ ಮೂಲಕ ಆಗ್ರಹಪೂರ್ವಕ ಮನವಿ ಮಾಡ್ತೀನಿ, ಈ ರೀತಿಯ ತಪ್ಪು ಸಂದೇಶವನ್ನು ಸಾಮಾನ್ಯ ಜನತೆಗೆ ಕೊಡ್ತಕ್ಕಂಥ ರಾಜಕಾರಣವನ್ನ ಕೊನೆಗಾಣಿಸಿ ನಿಮ್ಮ ಸಾಧನೆಯ ಆಧಾರದ ಮೇಲೆ ನೀವು ಮತಯಾಚನೆಯನ್ನ ಮಾಡಿ, ದಾಖಲೆ ಬಿಡುಗಡೆ ಮಾಡಿ. ಯಾವುದೇ ರೀತಿಯಾದ ಆತಂಕ ಪಡಲ್ಲ. ಹಾಗಾಗಿ ಇದು ಕಪೋಲ ಕಲ್ಪಿತ ಆರೋಪ.
ಇದನ್ನ ನಾವು ಪಾಂಡವಪುರ ತಾಲೂಕು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲರೂ ಉಗ್ರವಾಗಿ ಖಂಡಿಸ್ತೀವಿ. ಇನ್ನು ಮುಂದೆ ಈ ರೀತಿ ಕಪೋಲ ಕಲ್ಪಿತ ಆರೋಪಗಳನ್ನು ಮಾಡಬೇಡಿ. ನಾಳೆ ಬೆಳಿಗ್ಗೆ ಗೊತ್ತಾಗ್ತದೆ ಸುಳ್ಳು, ಒಂದು ವಾರ ಉಳಿಯಲ್ಲ ಅಂತ ಸುಳ್ಳು ಹೇಳ್ತಾರಲ್ರಿ. ನಾಳೆ ಬೆಳಿಗ್ಗೆ ಗೊತ್ತಾಗೋದು ಇವ್ರು ನಿಲ್ಸಿದ ಸುಳ್ಳ, ಮೇಲ್ಕೋಟೆಗೆ ಮಾಡಿಸೋ ಸತ್ಯನ ಅವತ್ತೇ ತರ್ಬೋದಾಗಿತ್ತಲ್ಲ. ಇವರು ಠಾಣೆನ ಅಗ್ಗಮುಗ್ದಾರ ಹಾಕಿದ್ರು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. ಇವರೇ ಉಸ್ತುವಾರಿ ಸಚಿವರಾಗಿದ್ರಲ್ಲ, ಒಂದು ಪೊಲೀಸ್ ಸ್ಟೇಷನ್ ತರಕಾಯ್ತಿರ್ಲಿಲ್ವಾ? ದಯಮಾಡಿ ಚಿನ್ಕುಳಿಗೆ ಅಗತ್ಯ ಇದ್ರೆ ಅದು ನಾನು ಕೂಡ ನಿಮ್ಮ ಮೂಲಕ ನಮ್ಮ ತಾಲೂಕು ಮುಖಂಡರ ಪರವಾಗಿ ಮನವಿ ಮಾಡ್ತೀನಿ. ಕ್ಯಾಟ್ನಳ್ಳಿಗೆ ದಿಢೀರ್ ಅಂತ ಅದಕ್ಕೆ ಈಗ ಚಿಂಕುಳಿಗೊಂದಷ್ಟು ಚರ್ಚೆ ಮಾಡಿದ್ವಿ. ಪತ್ರ ಹಿಂಗಾಗಿತ್ತು, ಹಿಂಗ್ ಸರ್ ಒಂದು ಸಿಂಪಲ್ ಅಲ್ವೇನ್ರಿ? ಹೆದ್ದಾರಿ highest population is nothing but wanted of the legal problems, law and order problems. ನ್ಯಾಚುರಲಿ ನಾವು ಕೇಳಬೇಕಾಯ್ತು, ಅಲ್ಲ ಸ್ವಾಮಿ ಒಂದು ಔಟ್ ಪೋಸ್ಟ್ ಮಾಡ್ಕೊಳ್ಳಿಲ್ವಲ್ರಿ ನೀವು ಅಂತ ಹೊರಗಡೆ. ಇಲ್ಲ, ಹಾಗಾಗಿ ದಯಮಾಡಿ ಈ ವಿಚಾರ ಸಂಬಂಧಪಟ್ಟಂಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಚಿನ್ಕುಳಿ ಸ್ಟೇಷನ್ ಆದ ವಿಚಾರದಲ್ಲಿ ನಮಗೆ ತಗೋದೇ ಇಲ್ಲ. ನಮ್ಮ ಜನ್ಮಿಯವರು, ನಮ್ಮ ಅಣ್ಣ ತಂದಿದೆ, ನಮಗೂ ಕೂಡ ಮತ ನೀಡಿದ್ದಾರೆ. ಇದೇ ಶಾಸಕರಿಂದ ಸೊಸೈಟಿಲಾಗ್ಬೋದು, ಡೈರಿಲಾಗ್ಬೋದು, ಪಂಚಾಯತಿಲಾಗ್ಬೋದು ನಮಗೂ ಕೂಡ ಜನ ಆಶೀರ್ವಾದ ಮಾಡಿದ್ದಾರೆ. ಅವರ ವಿಶ್ವಾಸವನ್ನು ಉಳಿಸ್ಕೊಳ್ಳಿ ನಾವು ಜವಾಬ್ದಾರಿ ಇದ್ದೀವಿ. ಮಾಜಿ ಶಾಸಕರಿಂದ ಕಲಿಯ ಅವಶ್ಯಕತೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಸಚಿವರ ಜೊತೆ ಚರ್ಚೆ ಮಾಡಿ ನಾವು ಇದಕ್ಕೆ ಸಂಬಂಧಪಟ್ಟಂಥ ಅಭಿಪ್ರಾಯವನ್ನು ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀನಿ. ಇದು ಉದ್ದೇಶಪೂರ್ವಕವಾದ ಆಗ್ರಹ, ಆರೋಪ. ಇದನ್ನು ಇನ್ನು ಮುಂದೆ ಮಾಜಿ ಶಾಸಕರು ನಿಲ್ಲಿಸಬೇಕು ಅಂತ ತಮ್ಮ ಮೂಲಕ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡಿ. ಮೀಡಿಯಾದಲ್ಲಿ ನೋಡಿದೆ, ಅವರು ಈ ಜಿಲ್ಲೆಯ ಮಹಾನ್ ನಾಯಕರೇ. ಏನು ದೇವೇಗೌಡರ ಕುಟುಂಬಕ್ಕೆ ಇವರು ಗಾಡ್ ಫಾದರು. ಇವತ್ತು ಮಂಡ್ಯ ಜಿಲ್ಲೆಗೆ ಚಲುವರಾಯ ಸ್ವಾಮಿನೇ ಗಾಡ್ ಫಾದರ್, DKನೇ ಒಕ್ಕಲಿಗರ ಗಾಡ್ ಫಾದರ್. ಇವರು ಪಕ್ಷದಲ್ಲಿ ಹಾಗೆ ಕುಮಾರಸ್ವಾಮಿ ನಮ್ಮ ನಾಯಕ ಅಂತಾರೋ, ನಮಗೆ DK ಶಿವಕುಮಾರ್ ಮೊದಲನೇ ಪಂಥೀಯ ನಾಯಕರು, ಎರಡನೇ ಪಂಥೀಯ ನಾಯಕರು ಈ ರಾಜ್ಯದಲ್ಲಿ ಚಲುವರಾಯ ಸ್ವಾಮಿ. ಆದರೆ ಇವರು ಸೋತ ಹತಾಶೆಯಿಂದ ಟೀಕೆ ಮಾಡೋದಿದೆಯಲ್ಲ, ಅದು ಕಮ್ಮಿ ಮಾಡ್ಕೋಬೇಕು. ಅದೇ ಅಧ್ಯಕ್ಷ ಮೇಲ್ಕೋಟೆಗೆ ಇವರೇ ಅಧಿಕಾರ ಇತ್ತು, ಮೇಲ್ಕೋಟೆಗೆ ಯಾಕೆ ಮಾಡಿಸಿದ್ರೆ ಚಿನ್ಕುರ್ಲಿ ಅಂತ ಪ್ರಬುದ್ಧವಾಗಿ ನಾವೆಲ್ಲ ಬೆಳೆದ್ವಲ್ಲ, ಚಿನ್ಕುರ್ಲಿಗೆ ಯಾಕೆ ಬೆಳೆದಿತ್ತಲ್ಲ ಸ್ಟೇಷನ್ನ, ಯಾಕೆ ನೀವು ಮೇಲ್ಕೋಟೆ ಮಾಡಿಸಿದ್ರೆ ಮಾಡ್ತಿದ್ದೀನಿ. ನಾನು ಒಪ್ಕೊತಾ ಇದ್ದೇನೆ, ನನ್ನೂರಿಗೆ ಬೇಕು ಅಂಥದ್ದು ಮಾಡ್ತಾರೆ. ಆದರೆ ನಮ್ಮ ಅಧ್ಯಕ್ಷ ಹೇಳಲಿಲ್ಲ. ಇವತ್ತು ಕ್ಯಾಪ್ಟಲ್ಲಿಗೆ ಮಾಡ್ಬಿಟ್ಟು ಅಂತಂದರೆ ಬನ್ನ ಗಾಡಿ ಚಿನ್ಕುರ್ಲಿ ಹೋಗ್ಲಿ, ಡಿಂಕ ಚಿನ್ಕುರ್ಲಿ ಹೋಗ್ಲಿ, ಅರಿವು ಚಿನ್ಕುರ್ಲಿ ಹೋಗ್ಲಿ, ಅರವತ್ತು ಚಿನ್ಕುರ್ಲಿ ಹೋಗ್ಲಿ, ಕೆ ಬೆಟ್ಟಳ್ಳಿ ಕಸಬಾ ಹೋಗ್ಲಿ, ಇವರೆಲ್ಲ ನನ್ನ ತಾಲೂಕಿನ ಜನ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ. ಈಗ ಆಮೇಲಪ್ಪ ಪಾಂಡವಪುರದಿಂದ 10 ಕಿಲೋಮೀಟ್ರು, ಮುಂದಿನ ಸಾರಿ ಆಗುವವರೆಗೆ ಪಾಂಡವಪುರಕ್ಕೆ ಬರ್ತೀವಿ ನಾವು. ಆದರೆ ನಮ್ಮ ಜನ ಯಾವುದು ಡಿಂಕ ಸಟ್ಟಳ್ಳಿ ಮೂಲದಿಂದ KRS ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಲ್ಲ, ಅದ್ರ ಬಗ್ಗೆ ಯಾರು ಬೇಡೋದಕ್ಕೆ ಆ ಭಾಗದ ಜನ ಓಟೆ ಬಿಡೋ ಬರೀ ಚಿನ್ಕುರ್ಲಿ ಸ್ಟೇಷನ್ ಆಗ್ಬಿಟ್ರೆ ಆಗ್ಬಿಟ್ಟದ. ಅದರಿಂದ ಹಂತವಾಗಿ ಆಮೇಲೆ ಕುಮಾರಸ್ವಾಮಿ ಅವರು, ನಾನು ಅವರಲ್ಲಿ ಗೌರವವಾಗಿ ಹೇಳ್ತಾ ಇದ್ದೀನಿ, ಅವರು ಅಭಿವೃದ್ಧಿ ಮಾಡಲಿ. ವಾರ್ಡರ್ ಇಂಡಸ್ಟ್ರಿಯಲ್ ತರಲಿ, ಕೈಗಾರಿಕಾ ಸಚಿವರಾಗಿದ್ದರು, ಬೃಹತ್ ಕೈಗಾರಿಕಾ ಸಚಿವರು, 106 ಜನಕ್ಕೆ ಉದ್ಯೋಗ ಕೊಡಲಿ. ಆದರೆ ಪೊಲೀಸ್ ಸ್ಟೇಷನ್ನು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಹೋಮ್ ಮಿನಿಸ್ಟರ್, CM, ಉಸ್ತುವಾರಿ ಮಂತ್ರಿಗಳು ಮಾಡಬೇಕಾದ ಕೆಲಸನ ಯಾಕೆ ಸ್ವಾಮಿ ನೀವು ಮಾಡಿ ತಂದಾಕಿ ನಮಗೆ ಬಿಡ್ತಾ ಇದ್ದೀವಿ. ಕುಮಾರಸ್ವಾಮಿಯವರೇ ದಯಮಾಡಿ ಒಂದು ಇಂಡಸ್ಟ್ರಿಯಲ್ ತಗೊಂಡು ಸ್ವಾಮಿ, 106 ಜನಕ್ಕೆ ಉದ್ಯೋಗ ಕೊಡಿ ಸ್ವಾಮಿ. ಈ ಜಿಲ್ಲೆ ಜನ ಓಟ್ ಕೊಟ್ಟಿದ್ದಾರೆ, ಆ ಕೆಲಸ ಮಾಡಿ. ಅದು ಬಿಟ್ಟು ಒಂದು ಪೊಲೀಸ್ ಸ್ಟೇಷನ್ಗೋಸ್ಕರ ಸಂಪ ಮಾಡಿ ಮಹಾನ್ ನಾಯಕರು ಅಂತ ಟೀಕೆ ಮಾಡಿದ್ವಿ ಅಂತ ಬಿಡಿ. ಎಲ್ಲರೂ ಮಹಾನ್ ನಾಯಕರೇ. ನೀವು ಸೋತಿದ್ದೀರಾ, ಅವರು ಸೋತಿದ್ದಾರೆ. ಪುನಃ ಅದು ಹಳೆದ 50,000 ಜನ ಸೋತರು. ಏನ್ರಿ ಅದು? ಇದೆ ಚಲುವರಾಯ ಸ್ವಾಮಿ ನಿಮ್ಮನ್ನ MP ಬಿ ಫಾರಂ ಯಾರೇ ಕೊಟ್ಟದ್ದು? ಶ್ರೀಕೃಷ್ಣನ ರೀತಿ ರಥವನ್ನು ಎಳ್ಕೊಂಡು ನಿಮ್ಮನ್ನ MP ಮಾಡೋರು ಚಲುವರಾಯ ಸ್ವಾಮಿ. ಅದನ್ನು ನೆನ್ಕೊಳ್ಳಿ. ರಾಜಕಾರಣ ಬರುತ್ತೆ ಹೋಗುತ್ತೆ, ಆದರೆ ಒಬ್ಬ ವ್ಯಕ್ತಿಯನ್ನು ಇಷ್ಟು ಕೇವಲವಾಗಿ ಮಾತಾಡೋದು ಬೇಡ. ಚಲುವರಾಯ ಸ್ವಾಮಿ ಜಿಲ್ಲೆಯ ನಾಯಕ, ನಮ್ಮೆಲ್ಲರ ನೆಚ್ಚಿನ ನಾಯಕ, ರೈತರ ಮಗ ಅಂತೇಳಿ ಮತ್ತೊಮ್ಮೆ